Hi everyone, welcome you all to GLB classes. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ 2 ನಲ್ಲಿ 2026ರಲ್ಲಿ ಇತ್ತೀಚೆಗೆ ನಡೆದ ಪ್ರಿಪರೇಟರಿ 2 ನ ಕ್ವೆಶ್ಚನ್ ನಂಬರ್ 34 ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾನು ಎಕ್ಸ್ಕ್ಲೂಸಿವ್ ಆಗಿ ತಗೊಂಡು ಬಂದಿದ್ದೇನೆ. ಹೇಗೆ ಒಂದೊಂದು ವರ್ಡ್ ಅನ್ನ ಒಂದೊಂದು ಲೈನ್ ಅನ್ನ ಹೇಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಬಹಳ ಈಸಿ ಇದೆ ಮಕ್ಳ, 5 ಮಾರ್ಕ್ಸ್. ನನ್ನ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ಇದ್ರಲ್ಲೇ ನಮ್ಗೆ ಜಾಸ್ತಿ ಮಾರ್ಕ್ಸ್ ಹೋಗೋದು, ಪ್ರೊನೌನ್ ಅಲ್ಲಿ ಹೋಗುತ್ತೆ, ಇಲ್ಲ ಅಂದ್ರೆ ಟೆನ್ಸ್ ಚೇಂಜ್ ಮಾಡೋದ್ರಲ್ಲಿ ಹೋಗುತ್ತೆ ಅಂತ. ಸ್ವಲ್ಪ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ, ಪ್ರಾಕ್ಟೀಸ್ ಅಷ್ಟೇ, ಇದಕ್ಕೆ ಇನ್ನೇನ್ ಶಾರ್ಟ್ ಕಟ್ ಏನು ಇಲ್ಲ. ಇದೇ ಕ್ವೆಶನ್ಸ್ ಹಾಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈ ವಿಡಿಯೋವನ್ನ ನೋಡ್ಕೊಳ್ಳಿ, ಮತ್ತೆ ಕ್ವೆಶನ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಬನ್ನಿ ಶುರು ಮಾಡೋಣ. ವೆಜಿಟೇಬಲ್ ವೆಂಡರ್, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮೇಡಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ವೆಜಿಟೇಬಲ್ ವೆಂಡರು ಮತ್ತೆ ಸೀತಾ ನಡುವೆ ನಡೆಯುವಂತಹ ಸಂಭಾಷಣೆ. ಐ ಅಂದ್ರೆ ಯಾರು? ವೆಜಿಟೇಬಲ್ ವೆಂಡರ್. ನಾವು ಬರೆಯುವಾಗ ಐ ಇರೋದು ಈ ಆಗುತ್ತೆ. ಹ್ಯಾವ್ ಪ್ರೆಸೆಂಟ್ ಟೆನ್ಸ್ ಇರೋದು ಹ್ಯಾಡ್ ಪಾಸ್ಟ್ ಟೆನ್ಸ್ ಆಗುತ್ತೆ. ವೇರಿಯಸ್ ವೆಜಿಟೇಬಲ್ಸ್, ಮೇಡಮ್ ಅನ್ನುವ ಅಡ್ರೆಸ್ ಮಾಡುವಂತ ಪದಗಳನ್ನ ಬಳಸೋ ಅವಶ್ಯಕತೆ ಏನಿಲ್ಲ. ಸೊ ಈ ವೆಜಿಟೇಬಲ್ ವೆಂಡರು ವಾಕ್ಯವನ್ನ ಹೇಳ್ತಿದಾರಾ ಕೇಳ್ತಿದಾರಾ? ಹೇಳ್ತಿದ್ದಾರೆ. ಸೊ ಟೋಲ್ಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಅನ್ನ ಬರಿಬೇಕು. ಆನ್ಸರ್ ಹೀಗೆ ಬರೀರಿ: ವೆಜಿಟೇಬಲ್ ವೆಂಡರ್ ಟೋಲ್ಡ್. ಯಾರಿಗೆ ಹೇಳಿದ್ರು? ಸೀತಾ. ಟೋಲ್ಡ್ ಸೀತಾ ದಟ್ ದ್ಯಾಟ್ ಅನ್ನುವಂತಹ ಇದನ್ನ ಕಂಜಂಕ್ಷನ್ ನೀವು ಬರಿಬೇಕಾಗತ್ತೆ. ಟೋಲ್ಡ್ ದ್ಯಾಟ್, ಸೆಡ್ ದ್ಯಾಟ್ ಬರುತ್ತೆ. ಐ ಅಂತ ಇರೋದು ಈ ಆಗುತ್ತೆ. ಹ್ಯಾವ್ ಬಿಕಮ್ಸ್ ಹ್ಯಾಡ್. ವೇರಿಯಸ್ ವೆಜಿಟೇಬಲ್ಸ್ ಹಾಗೆ ಉಳಿಯುತ್ತೆ, ಏನು ಚೇಂಜ್ ಆಗಲ್ಲ. ವೇರಿಯಸ್ ವೆಜಿಟೇಬಲ್ಸ್. ಮೇಡಮ್ ಅನ್ನೋ ಪದ ಬರೆಯಬೇಕಾಗಿಲ್ಲ, ಇಷ್ಟು ಬರೆದ್ರೆ 1 ಅಂಕ ಗ್ಯಾರಂಟಿ. ಸೆಕೆಂಡ್ ಸ್ಟೇಟ್ಮೆಂಟ್, ಆರ್ ದೇ ಫ್ರೆಶ್ ಇನ್ ಕ್ವೆಶನ್ ಮಾರ್ಕ್. ಕೇಳ್ತಿದ್ದಾಳೆ ಸೀತಾ, ಆರ್ ದೇ ಫ್ರೆಶ್ ಇನ್. ಈ ತರ ಯಾರ್ದೇ ಅಂತ ಬಂದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ಬಂದ್ರೆ ಅದನ್ನ ನಾವು ಎಸ್ ನೋ ಕ್ವಶನ್ ಅಂತ ಕರಿತೀವಿ. ಇದು ಎಸ್ ನೋ ಕ್ವಶನ್ ಆಗಿದೆ. ಎಸ್ ನೋ ಕ್ವಶನ್ ಇದ್ದವಾಗ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಇದನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಆರ್ ಅನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಫ್ರೆಶ್ ಇನ್ನ ಹೋಗುತ್ತೆ. ಆರ್ದೇ ಇರೋದು ದೇ ಆರ್ ಅಂತ ಕನ್ಸಿಡರ್ ಮಾಡಬೇಕು. ಏನೇನ್ ಚೇಂಜ್ ಆಗುತ್ತೆ? ಆರ್ ಇರೋದು ವೆರ್ ಆಗುತ್ತೆ, ಬಿಕಾಸ್ ದೇ ವೆರ್ ಅಂತ ಆಗ್ಬೇಕು. ಬನ್ನಿ ಈಗ ಆನ್ಸರ್ ಬರೆಯೋಣ. ಸೀತಾ ಆಸ್ಕ್ಡ್, ಕೇಳಿದ್ಲು. ಯಾಕೆ ಆಸ್ಕ್ಡ್? ಇದು ಕ್ವೆಶನ್ ಮಾರ್ಕ್ ಇದೆ ಅಲ್ವಾ, ಸೊ ಹಾಗಾಗಿ ರಿಪೋರ್ಟಿಂಗ್ ವರ್ಬು ಆಸ್ಕ್ಡ್ ಅಂತ ಬರಬೇಕು. ಸೀತಾ ಆಸ್ಕ್ಡ್, ಯಾರನ್ನ ಕೇಳಿದ್ಲು? ವೆಜಿಟೇಬಲ್ ವೆಂಡರ್, ಅಥವಾ ಹಿಮ್ ಅಂತ ಕೂಡ ಬರಿಬಹುದು, ಅವನನ್ನ. ಯಾರ ಕ್ವಶನ್ ಹೇಳಿರ್ತಾರೋ ಅವ್ರನ್ನ ಅಂತ ಅರ್ಥ ಆಗುತ್ತೆ ಹಿಮ್ ಅಂದ್ರೆ. ಇಲ್ಲಾಂದ್ರೆ ವೆಜಿಟೇಬಲ್ ವೆಂಡರ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಸೀತಾ ಆಸ್ಕ್ಡ್ ಹಿಮ್ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ಬೇಕು. ಎಸ್ ನೋ ಕ್ವಶನ್ ಆದಾಗ, ಎಸ್ ನೋ ಕ್ವಶನ್ ಇದ್ದಾಗ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ಬೇಕು. ಇಫ್ ದೇ ಹಾಗೆ ಉಳಿಯುತ್ತೆ, ಬಿಕಾಸ್ ಥರ್ಡ್ ಪರ್ಸನ್ ಇದೆ ಆಲ್ರೆಡಿ. ಆರ್ ಪ್ರೆಸೆಂಟ್ ಟೆನ್ಸ್ ಇದೆ, ದೇ ವೆರ್ ಆಗ್ಬೇಕು. ದೇ ವಾಸ್ ತಪ್ಪಾಗುತ್ತೆ, ದೇ ವರ್ ಕರೆಕ್ಟ್. ಸೊ ವೆರ್ ಫ್ರೆಶ್ ಇನಫ್, ಫುಲ್ ಸ್ಟಾಪ್. ಸೀತಾ ಆಸ್ಕ್ಡ್ ಹಿಮ್ ಇಫ್ ದೇ ವರ್ ಫ್ರೆಶ್ ಇನಫ್. ಮತ್ತೆ ವೆಜಿಟೇಬಲ್ ವೆಂಡರ್, ವೈ ಡು ಯು ಆಸ್ಕ್ ಸಚ್ ಎ ಕ್ವಶನ್ ಮೇಡಮ್? ಕ್ವಶನ್ ಮಾಡ್ತಿದ್ದಾರೆ. ಕ್ವಶನ್ ಮಾಡ್ತಿದ್ರೆ ಆಸ್ಕ್ಡ್ ಅನ್ನುವ ರಿಪೋರ್ಟಿಂಗ್ ವರ್ಬ್ ಅನ್ನ ತಗೋಬೇಕಾಗುತ್ತೆ. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಯಾರನ್ನ? ಸೀತಾ. ಸೀತಾ. ವೈ ಹಾಗೆ ಉಳಿಯುತ್ತೆ, ಫಸ್ಟ್ ಅದನ್ನೇ ಬರ್ಕೋತೀವಿ. ಯು ನೆಕ್ಸ್ಟ್ ಡೂ ಅನ್ನೋದು ಥರ್ಡ್ ಬರ್ಕೋಬೇಕು. ಚೇಂಜ್ ಆಗುತ್ತೆ. ಡೂ ಇರೋದೇನಾಗುತ್ತೆ? ಡಿಡ್ ಆಗುತ್ತೆ, ಅಥವಾ ಡೂ ಆಸ್ಕ್ ಇರೋದು ಪ್ರೆಸೆಂಟ್ ಟೆನ್ಸ್. ನೋಡಿ ಹೀಗೆ ಡೂ ಪ್ಲಸ್ ಆಸ್ಕ್ ಅಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ ಅರ್ಥ, ಆಸ್ಕ್ ಅಂತಾನೆ.
ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದವಾಗ ಏನಾಗುತ್ತದು ಪಾಸ್ಟ್ ಟೆನ್ಸ್ ಆಗುತ್ತೆ. ಆಸ್ಕ್ಡ್ ಅಂತ ಚೇಂಜ್ ಆಗುತ್ತೆ. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ವೈ, ಹಾಗೆ ಬರೀತೀವಿ, ಡಬ್ಲ್ಯೂ ಅನ್ನ ಸ್ಮಾಲ್ ಮಾಡಿ ವೈ. ಯು, ಯು ಅಂತ ಸೆಕೆಂಡ್ ಪರ್ಸನ್ ಇದೆ, ಅದು ಥರ್ಡ್ ಪರ್ಸನ್ ಹೋದ್ರೆ ಯು ಅಂದ್ರೆ ಯಾರಿಲ್ಲಿ ಸೀತಾ, ಹಾಗಾಗಿ ಶಿ ಅಂತ ಬರಿಬೇಕು. ಶಿ, ಶಿ ಅಂತಾನೆ ಬರಿಬೇಕಾ ಮ್ಯಾಮ್? ಎಸ್, ಶಿ ಅಂತಾನೆ ಪ್ರೊನೌನ್ ಅನ್ನೇ ಬರಿಬೇಕು. ವೈ ಶಿ ವಾಸ್, ವೈ ಶಿ ಡೂ ಪ್ಲಸ್ ಆಸ್ಕ್ ಇದೆ ಅಲ್ವಾ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇದೆ, ಅದನ್ನ ವೈ ಶಿ ಆಸ್ಕ್ಡ್, ಅಥವಾ ಡೂ ಇರೋದನ್ನ ಡಿಡ್ ಮಾಡಿ ವೈ ಡಿಡ್, ವೈ ಶಿ ಡಿಡ್ ಆಸ್ಕ್, ಈ ತರ ಆಸ್ಕ್ಡ್ ಅಂತ ಬರೆದ್ರು ಒಂದೇ, ಡಿಡ್ ಆಸ್ಕ್ ಅಂತ ಬರೆದ್ರು ಒಂದೇ. ಡೂ ಅನ್ನ ಡಿಡ್ ಮಾಡಿ ಆಸ್ಕ್ ಅನ್ನ ಹಾಗೆ ಬರಿಬಹುದು, ಇಲ್ಲ ಎರಡನ್ನು ಸೇರಿಸಿ ಚೇಂಜ್ ಮಾಡಿದ್ರೆ ಆಸ್ಕ್ಡ್ ಅಂತ ಚೇಂಜ್ ಆಗುತ್ತೆ. ವೈ ಶಿ ಆಸ್ಕ್ಡ್ ಸಚ್ ಅ ಕ್ವೆಶ್ಚನ್, ಈ ರೀತಿ ಬರೆದ್ರೆ ಉತ್ತರ ಆಯ್ತು, 3 ಅಂಕ ಬಂತು. ಇನ್ನ 4ನೇ ಕಾನ್ವರ್ಸೇಷನ್, ಸೀತಾ ಕೇಳ್ತಾಳೆ ಕ್ಯಾರೆಟ್ ಅಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್ ಅಂತ ಕೇಳ್ತಿದ್ದಾಳ, ಹೇಳ್ತಿದ್ದಾಳೆ. ಇಟ್ ಇಸ್ ಸ್ಟೇಟ್ಮೆಂಟ್, ಸೊ ಟೋಲ್ಡ್ ಅಥವಾ ಸೆಡ್ ಅಂತ ಬರೀಬಹುದು. ಸೀತಾ ಟೋಲ್ಡ್ ದ ವೆಂಡರ್, ಟೋಲ್ಡ್ ದ ವೆಂಡರ್ that carrot and beans were, ಆರ್ ಇರೋದು ವೇರ್ ಆಗುತ್ತೆ ಅಷ್ಟೇ ಬಿಟ್ರೆ ಇನ್ನೇನು ಚೇಂಜ್ ಆಗಲ್ಲ. ನಾಟ್ ಫ್ರೆಶ್, ಫುಲ್ ಸ್ಟಾಪ್. ನೆಕ್ಸ್ಟ್ ವೆಜಿಟೇಬಲ್ ವೆಂಡರ್ ಇರ್ತಾನೆ, ನೋ ಐ ಬಾಟ್ ದೆಮ್ ಓನ್ಲಿ ದಿಸ್ ಮಾರ್ನಿಂಗ್. ಸೊ ಇದು ಕೂಡ ಹೇಳಿಕೆ ಆಗಿರೋದ್ರಿಂದ ಟೋಲ್ಡ್ ಅನ್ನ ಬರಿಬೇಕು. ಐ ಅಂದ್ರೆ ಯಾರಿಲ್ಲಿ ವೆಜಿಟೇಬಲ್ ವೆಂಡರ್, ಹಿ ಅಂತ ಬರಿಬೇಕು. ಬಾಟ್ ಪಾಸ್ಟ್ ಟೆನ್ಸ್ ಇದೆ, ಹ್ಯಾಡ್ ಬಾಟ್ ಅನ್ನ ಸೇರಿಸ್ಬೇಕು. ಓಕೆ, ಕಲರ್ ಚೇಂಜ್ ಮಾಡ್ತೀನಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಐ ಇರೋದೇನಾಗುತ್ತೆ ಹಿ ಆಗುತ್ತೆ. ಬಾಟ್ ಪಾಸ್ಟ್ ಟೆನ್ಸ್ ಇರೋದು ಹ್ಯಾಡ್ ಬಾಟ್, ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಆನ್ಸರು the vegetable vendor told ಅಥವಾ ರಿಪ್ಲೈಡ್ ಅಂತ ಕೂಡ ಬರಿಬಹುದು ನೀವು. ರಿಪ್ಲೈ ಮಾಡಿದ್ರು, ಅವ್ರು ಕೇಳಿದ್ದಕ್ಕೆ ರಿಪ್ಲೈ ಮಾಡಿದ್ರು. ರಿಪ್ಲೈಡ್ ಸೀತಾ ದಟ್, ಸೀತಾಗೆ ರಿಪ್ಲೈ ಮಾಡಿದ್ರು ಏನಂದ್ರೆ ಹಿ, ಐ ಅನ್ನೋ ನೋ ಅನ್ನೋ ಪದ ಏನ್ ಬರೆಯೋದು ಬೇಕಾಗಿಲ್ಲ. he did not accept, he denied ಆತರ ಹೇಳ್ಬೋದು, ಬೇಡ ಅಷ್ಟೊಂದು ರಿಸ್ಕ್ ತಗೊಳೋದು ಬೇಡ, ಈ ತರ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. I becomes he, what becomes had bought, had bought them, had bought them only this ಅನ್ನೋದು that ಅಂತ ಚೇಂಜ್ ಆಗುತ್ತೆ. only that morning. ಇಷ್ಟನ್ನ ಬರೆದ್ರೆ ನಿಮ್ಗೆ 5ಕ್ಕೆ 5 ಅಂಕ ಈಸಿಯಾಗಿ ಸಿಗುತ್ತೆ. ನೀವು ಇದೇ ತರ ಸ್ಟೇಟ್ಮೆಂಟ್ ಅನ್ನ ಹಾಕೊಂಡು ಒಂದೊಂದನ್ನೇ ಚೇಂಜ್ ಮಾಡಿ ಮಕ್ಕಳ ಖಂಡಿತ ನಿಮ್ಗೆ ಸಿಗುತ್ತೆ ಮಾರ್ಕ್ಸು. ಇದನ್ನ ಒಟ್ಟಾರೆ ಹೀಗೆ ಬರಿಬೇಕು. The vegetable vendor told Sita that he had various vegetables. Sita asked him whether they were fresh enough. The vegetable vendor asked her again why she asked such a question. Sita replied that carrot and beans were not fresh. The vegetable vendor said that he had bought them only that morning. ಇಷ್ಟು ಬರೆದ್ರೆ ನಿಮ್ಗೆ 5ಕ್ಕೆ 5 ಅಂಕ ಸಿಗುತ್ತೆ. ಒಳ್ಳೇದಾಗ್ಲಿ. ಆಲ್ಮೋಸ್ಟ್ ಔಟ್ ಆಫ್ ಔಟ್ ತೆಗಿಯೋರು ಇದ್ರಲ್ಲಿ ಮಿಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಔಟ್ ಆಫ್ ಔಟ್ ಬರ್ಲಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.